ಹೆಸರು, ಕೀರ್ತಿ. ಲೋಕದಲ್ಲಿ ಪ್ರಸಿದ್ಧನಾಗಬೇಕೆಂದು ಪ್ರತಿಯೊಬ್ಬನೂ ಬಯಸ್ತಾರೆ. ಒಂದು ಇರುವೆ ಬೇರೊಂದು ಇರುವೆಗಿಂತಲೂ ತಾನೇ ಮುಂದಿರಬೇಕು ಅಂತ ಬಯಸುತ್ತೆ. ಒಂದು ಸೊಳ್ಳೆ ಬೇರೆ ಸೊಳ್ಳೆಗಿಂತಲೂ ಹೆಚ್ಚು ರಕ್ತ ಹೀರಿಯಾದರೂ ತಾನು ಶಕ್ತಿಶಾಲಿ ಅಂತ ಹೇಳಿ ಹೆಸರನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಳ್ಳುತ್ತೆ. ಆದ್ದರಿಂದ ತನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಇದನ್ನೇ ಸಂಸ್ಕೃತದಲ್ಲಿ ಅಹಂ ಅಹಂ ಏಕ ಎನ್ನುತ್ತಾರೆ. ಅಂದರೆ ನಾನೊಬ್ಬನೇ ಎಂಬ ಅಹಂಭಾವ. ಇದು ಪ್ರಪಂಚಕ್ಕೆ ದೊಡ್ಡ ಉಪಕಾರವನ್ನೂ ಮಾಡುತ್ತದೆ, ಹಾಗೆಯೇ ದೊಡ್ಡ ಅಪಕಾರವನ್ನು ಮಾಡುತ್ತದೆ. ಉಪಕಾರ ಅಂತಂದರೆ ಒಬ್ಬರ ಮೇಲೊಬ್ಬರು ಪೈಪೋಟಿಯಿಂದ ಓದಿ ಒಳ್ಳೆಯ ವಸ್ತುಗಳನ್ನು ಉತ್ಪತ್ತಿ ಮಾಡುವುದರಿಂದ, ಚೆನ್ನಾಗಿ ಸಂಪಾದನೆ ಮಾಡುವುದರಿಂದ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತದೆ, ಸಂಪತ್ತು ಹೆಚ್ಚಾಗುತ್ತದೆ. ಇದರಿಂದ ದೇಶದ ಅಭಿವೃದ್ಧಿಯಾಗುತ್ತದೆ. ಅದೇ ರೀತಿ ನಷ್ಟ ಅಂತಂದರೆ ಆರೋಗ್ಯವು ಹಾಳಾಗುತ್ತದೆ, ಅಂತರವು ಹಾಳಾಗುತ್ತದೆ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ದ್ವೇಷ, ಅಸೂಯೆ. ಒಬ್ಬರ ವ್ಯಾಪಾರವನ್ನು ಇನ್ನೊಬ್ಬರು ಹಾಳು ಮಾಡುವುದು. ಆದ್ದರಿಂದ ಈ ಹೆಸರು, ಕೀರ್ತಿಯನ್ನು ಗಳಿಸಬೇಕೆಂಬ ಆಸೆಯನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಪ್ರಸಿದ್ಧರಾಗಬೇಕಾದರೆ ಒಳ್ಳೆಯ ಕೆಲಸ ಮಾಡಿ ಹೆಸರು ಗಳಿಸಬೇಕಾಗತ್ತೆ. ಯಾವುದೋ ಒಂದು ರೀತಿ ಹೆಸರು, ಕೀರ್ತಿ ಗಳಿಸುವುದಲ್ಲ. ಯಾವುದೋ ಒಂದು ರೀತಿ ಹೆಸರು, ಕೀರ್ತಿ ಗಳಿಸಿದರೆ ಅವನ ಸುತ್ತಲೂ ಜನ ಇರುತ್ತಾರೆ. ಯಾವ ರಂಗದಲ್ಲಾದರೂ ಸರಿ, ಅದು ಕಳ್ಳತನವೂ ಆಗಿರಬಹುದು. ಅವನು ಎಷ್ಟು ಸಂಪತ್ತನ್ನು ಕದ್ದಿರುವನು ಅಂತ. ಒಳ್ಳೆಯ ಹೆಸರಿನಿಂದ ಕೀರ್ತಿ ಗಳಿಸಬೇಕಾದರೆ ಬಹಳ ಪ್ರಯತ್ನ ಮಾಡಬೇಕು. ಆದರೆ ಕೆಟ್ಟ ಹೆಸರು ಗಳಿಸಬೇಕಾದರೆ ಕಷ್ಟಪಡಬೇಕಾಗಿಲ್ಲ. ಹೇಗಾದರೂ ಸರಿಯೇ, ನನ್ನ ಹೆಸರು ಪೇಪರಿನಲ್ಲಿ, ದೂರದರ್ಶನದಲ್ಲಿ ಬರಬೇಕು ಅಂತಂದರೆ 10 ಜನ ನನ್ನ ಬಗ್ಗೆ ಹೇಳಿದರೆ ಸಾಕು. ಅಂದರೆ ಆತ ಒಂದು ಮಡಕೆಯನ್ನು ತಂದು ನಡುಬೀದಿಯಲ್ಲಿ ಎಲ್ಲರೂ ನೋಡುತ್ತಿರುವಾಗ ಆ ಮಡಕೆ ನೋಡದೆ ಹಾಕಿದರೆ ಎಲ್ಲರೂ ನೋಡುತ್ತಾರೆ. ಕೆಲವರು ಪ್ರಶ್ನಿಸುತ್ತಾರೆ. ಆಗ ನಿಮ್ಮೆಲ್ಲರ ದೃಷ್ಟಿಯನ್ನು ನನ್ನ ಕಡೆಗೆ ತಿರುಗಿಸಲು ಹೀಗೆ ಮಾಡಿದೆ ಅಂತ ಹೇಳಿದರೆ ಕೂಡಲೇ ಮೀಡಿಯಾದವರು ಬಂದು ಅವನನ್ನು ಪ್ರಶ್ನೆ ಮಾಡ್ತಾರೆ. ಅವನು ಏನೋ ಉತ್ತರಿಸುತ್ತಾನೆ. ಆದರೆ ಬೇಕಾದರೆ ಇದು ಬೇರೆ ದೇಶದ್ದು ಎಂದು ಬೇಕಾದರೂ ಹೇಳುತ್ತಾನೆ. ಕೂಡಲೇ ಇದೆಲ್ಲ ಸಂಚಲನ ಸೃಷ್ಟಿಸುವ ವಾರ್ತೆಯಾಗುತ್ತದೆ. ಇನ್ನೂ ಒಂದು ಮಾರ್ಗವಿದೆ. ಎಲ್ಲರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಾದರೆ ನಡುವೀದಿಯಲ್ಲಿ ಅವನ ಬಟ್ಟೆಯನ್ನು ಅವನೇ ಹರಿದು ಹಾಕಿಕೊಂಡರೆ ಎಲ್ಲರೂ ಬಂದು ಪ್ರಶ್ನೆಯನ್ನು ಮಾಡ್ತಾರೆ. ಮೀಡಿಯಾದವರು ಮೈಕ್ ಇಟ್ಟು ಕೇಳುತ್ತಾರೆ. ಆಗ ನನಗೇನೋ ಇಷ್ಟವಾಗಲಿಲ್ಲ ಅಂತ ಹೇಳು. ಆ ಕೂಡಲೇ ಪತ್ರಿಕೆಯಲ್ಲಿ ನಿನ್ನ ಚಿತ್ರ ಹಾಗೂ ವಿಚಾರ ಬರುತ್ತೆ. ಈ ರೀತಿಯಾಗಿಯೂ ಪ್ರಸಿದ್ಧರಾಗಬಹುದು. ಇನ್ನೂ ಒಂದು ರೀತಿಯಲ್ಲಿ ಪ್ರಸಿದ್ಧರಾಗಬಹುದು. ನಿನಗಿಷ್ಟ ಬಂದಂತೆ ಜೋರಾಗಿ ಹಾಡನ್ನು ಹಾಡು. ರಾಗ ತಾಳದ ಬಗ್ಗೆ ಚಿಂತಿಸಬೇಡ. ಪಲ್ಲವಿಯ ಬಗ್ಗೆಯೂ ಚಿಂತೆ ಬೇಡ. ಎಲ್ಲ ಅಪಶ್ರುತಿಯೇ ಆಗಲೂ ಎಲ್ಲರೂ ನಿನ್ನನ್ನು ನೋಡುತ್ತಾರೆ. ಇನ್ನು ಬೇಕಾದರೆ ಬಸ್ ನಿಲ್ದಾಣದಲ್ಲಿ ಹಾಡು. ಆ ಹಾಡನ್ನು ಯಾರೋ ಒಬ್ಬರು ಮೆಚ್ಚುತ್ತಾರೆ. ಆಗ ಸಂತೋಷಿಸು. ಇಷ್ಟಪಡದಿರುವವರು ಸಹ ನಿನ್ನ ಬಗ್ಗೆ ಬರೆಯುತ್ತಾರೆ. ಆಗಲೂ ಪ್ರಸಿದ್ಧಿಯನ್ನು ಹೊಂದಬಹುದು. ಆದ್ದರಿಂದ ಹೆಸರು, ಕೀರ್ತಿಯನ್ನು ಗಳಿಸಬೇಕೆಂಬ ಬಯಕೆ ಬೇಡ ಅಂತ ಹೇಳಿದ್ದಾರೆ.